ಇಂಡಿಯಾ ಒಕ್ಕೂಟದ ಮುಂದಿನ ಪ್ರಧಾನಿ ಯಾರು? ಭಾರತ್ ಜೋಡೋ ರಾಹುಲ್ಗೆ ಮುಳುವಾಯ್ತಾ? ರಾಹುಲ್ ಮುಂದಿನ ನಡೆಯೇನು? ಎಸ್ ಸ್ನೇಹಿತರೆ, ಇದೀಗ ರಾಜಕೀಯದಲ್ಲಿ ಹೆಚ್ಚು ಚರ್ಚೆ ಆಗ್ತಿರುವಂತಹ ಪ್ರಮುಖ ವಿಚಾರಗಳಲ್ಲಿ ಈ ಇಂಡಿಯಾ ಒಕ್ಕೂಟ ಏನಿದೆ ಅದರ ಪ್ರಧಾನಿ ಯಾರಾಗ್ತಾರೆ ಎನ್ನುವಂತಹ ವಿಚಾರ ಈಗ ಹೆಚ್ಚು ಚರ್ಚೆ ಆಗ್ತಿದೆ. ಅದಕ್ಕಾಗಿ ಇದೀಗ ಒಂದು ಮೀಟಿಂಗನ್ನು ಕೂಡ ಕರೆದಿತ್ತು. ಯಾವುದು? ಈ ಇಂಡಿಯಾ ಒಕ್ಕೂಟ. ಅದು ತನ್ನ 4ನೇ ಏನು ಸಭೆ ಇದೆ ಅದರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರನ್ನು ಪ್ರಸ್ತಾಪಿಸಿದೆ. ಅದಕ್ಕೆ ಮಮತಾ ಬ್ಯಾನರ್ಜಿ ಇರಬಹುದು, ಮತ್ತೊಬ್ಬರಿರಬಹುದು, ಕೇಜ್ರಿವಾಲ್ ಇರಬಹುದು, ಇವರೆಲ್ಲರೂ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅದೇ ಈಗ ದೊಡ್ಡ ಚರ್ಚೆ ಆಗ್ತಿದೆ. ಇಂತಹ ಚರ್ಚೆಯಲ್ಲಿ ಮತ್ತೊಂದು ಪ್ರಶ್ನೆ ಎದುರಾಗಿದೆ. ಅದೇನಪ್ಪ ಅಂದರೆ, ಒಂದು ವೇಳೆ ಏನು ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಅಭ್ಯರ್ಥಿ ಆದರೆ ರಾಹುಲ್ ಕತೆ ಏನು? ಅದೆಲ್ಲವನ್ನು ಈ ಸ್ಟೋರಿಯಲ್ಲಿ ನಿಮ್ಮ ಮುಂದೆ ಎಳೆಯಾಗಿ ಬಿಚ್ಚಿಡುವ ಕೆಲಸವನ್ನು ನಾವು ಮಾಡ್ತೀವಿ. ಎಸ್ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿದೆ, ಇತ್ತೀಚೆಗಷ್ಟೇ ಇಂಡಿಯಾ ಮೈತ್ರಿಕೂಟ ಏನಿದೆ ತನ್ನ 4ನೇ ಸಭೆಯನ್ನು ಕರೆದಿತ್ತು. ಇದರಲ್ಲಿ ಮುಖ್ಯವಾಗಿ ಹಲವು ವಿಚಾರಗಳನ್ನು ಚರ್ಚಿಸಲಾಯಿತು. ಅದರಲ್ಲಿಯೂ ಮುಖ್ಯವಾಗಿ ಪ್ರಧಾನಿ ಹುದ್ದೆಯ ಕುರಿತು ಚರ್ಚೆ ನಡೆಸಿದಾಗ ಮಲ್ಲಿಕಾರ್ಜುನ್ ಖರ್ಗೆಯವರ ಹೆಸರು ಮುನ್ನೆಲೆಗೆ ಬಂದಿದ್ದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಅದರಲ್ಲಿ ಮಮತಾ ಬ್ಯಾನರ್ಜಿ ಮತ್ತು ಕೇಜ್ರಿವಾಲ್ ಏನಿದ್ದಾರೆ ಇವರು ಬೆಂಬಲವನ್ನು ಸೂಚಿಸಿದ್ದಾರೆ. ಆ ಮೂಲಕ ಅಚ್ಚರಿಯ ನಡೆಯೊಂದನ್ನು ಇಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ NDA ಏನಿದೆ ಅದನ್ನು ಸೋಲಿಸಬೇಕು ಅಂದರೆ ಮಲ್ಲಿಕಾರ್ಜುನ ಖರ್ಗೆಯೇ ಬೆಸ್ಟ್ ಎನ್ನುವ ಮೂಲಕ ಇಂತಹದೊಂದು ಹೆಜ್ಜೆಯನ್ನು ಇಟ್ಟಿದೆ. ಆದರೆ ಒಂದು ನೆನಪಿರಲಿ, ಅಧಿಕೃತ ಘೋಷಣೆ ಇದಲ್ಲ, ಜಸ್ಟ್ ಚರ್ಚೆ ಅಂತೂ ಶುರುವಾಗಿದೆ, ಹಾಗಂತ ಇದು ಫೈನಲ್ ಅಲ್ಲ. ಬಟ್ ಇಂತಹ ಸಂದರ್ಭದಲ್ಲಿ ಲೆಕ್ಕಾಚಾರಗಳು ಹಲವು, ಅಂದರೆ ರಾಜಕೀಯ ಲೆಕ್ಕಾಚಾರಗಳು ತುಂಬ ಬದಲಾಗ್ತಾ ಇದ್ದಾವೆ. ಅಂದರೆ ಇದಕ್ಕೆ ಕಾರಣಗಳು ಹಲವಾರು ಇರಬಹುದು. ಅಂದರೆ ಮಲ್ಲಿಕಾರ್ಜುನ್ ಖರ್ಗೆಯನ್ನು ಯಾಕೆ ಆಯ್ಕೆ ಮಾಡಿದರು ಅಂತಂದರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಈ ಇಂಡಿಯಾ ಒಕ್ಕೂಟ ಏನಿದೆ ಆ ಒಕ್ಕೂಟದಲ್ಲಿ ಹಿರಿಯ ವ್ಯಕ್ತಿ ಯಾರು ಅಂತ ನಾವು ತೆಗೆದುಕೊಂಡ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಆಗ್ತಾರೆ. ಯಾಕಂದರೆ 81 ವರ್ಷವಾಗಿರಬಹುದು. ಇವರು ಹಲವು ಹುದ್ದೆಗಳು MP ಆಗಿದ್ದಾರೆ, MLA ಆಗಿದ್ದಾರೆ, ಮತ್ತು ಕಾಂಗ್ರೆಸ್ ಅಂದರೆ KPCC ಅಧ್ಯಕ್ಷರಾಗಿದ್ದಾರೆ, ಕಾಂಗ್ರೆಸ್ನಲ್ಲೂ ಕೂಡ ಅಧ್ಯಕ್ಷರಾಗಿದ್ದಾರೆ. ಅದೆಲ್ಲವನ್ನು ಬಿಟ್ಟು ಕಾಂಗ್ರೆಸ್ಗೆ ತುಂಬ ನಿಷ್ಠರು, ಅದರಲ್ಲೂ ವಿಶೇಷವಾಗಿ ಸೋನಿಯಾ ಗಾಂಧಿ ಅವರಿಗೆ ನಿಷ್ಠರು ಎನ್ನುವಂತಹ ಕಾರಣಕ್ಕೆ ಇವರನ್ನು ಮೊದಲ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಕೇವಲ ಇದಷ್ಟೇ ಆಗಿದ್ದರೆ ಅದನ್ನು ಅಷ್ಟು ಮನ್ನಣೆ ತಗೊಳ್ತಿರ್ಲಿಲ್ವೇನೋ. ಬಟ್ ಇದರಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಇದೆ. ಇಡೀ ದೇಶದಲ್ಲಿ ಸುಮಾರು 25% 26% ಏನು ಈ ದಲಿತ ಮತಗಳಿವೆ ಅವುಗಳನ್ನು ತನ್ನ ಬಲೆಗೆ ಹಾಕೋಬೇಕು, ಮತ್ತು ಅಲ್ಪಸಂಖ್ಯಾತರು ಏನಿದ್ದಾರೆ ಅವುಗಳನ್ನು ತಮ್ಮ ಬಲೆಗೆ ಹಾಕೋಬೇಕು ಅನ್ನುವಂಥದ್ದು ಇಂಡಿಯಾ ಒಕ್ಕೂಟದ ಒಂದು ಉದ್ದೇಶ ಆಗಿದೆ. ಆ ಕಾರಣದಿಂದ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರನ್ನು ಫೈನಲ್ ಮಾಡಬೇಕು ಅನ್ನುವಂತಹ ಚರ್ಚೆ ನಡೆದಿತ್ತು. ಸೊ ಅದರಂತೆ ಕೆಲವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರನ್ನು ಎತ್ತಿದ್ದಾರೆ. ಬಟ್ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ, ಮೊದಲು ಚುನಾವಣೆಯನ್ನು ನಾವು ಗೆಲ್ಲೋಣ, ಆಮೇಲೆ ಇನ್ನು ಉಳಿದದ್ದನ್ನು ಮಾತನಾಡೋಣ ಎನ್ನುವ ಮೂಲಕ ಇದಕ್ಕೆ ಬ್ರೇಕ್ ಹಾಕಿದ್ದಾರೆ. ಸರಿ ಸ್ನೇಹಿತರೆ, ಇದೇನೋ ಒಂದು ವಿಚಾರ ಆಯಿತು. ಬಟ್ ಈಗ ರಾಹುಲ್ ಗಾಂಧಿಯ ಕತೆ ಏನು ಅಂದರೆ, ಈಗ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಿ ಆಗ್ತಾರೆ ಅಂದರೆ ರಾಹುಲ್ ಗಾಂಧಿ ಏನಾದರೂ, ರಾಹುಲ್ ಗಾಂಧಿಗೆ ಇಮೇಜ್ಗೆ ಏನಾದರೂ ಡ್ಯಾಮೇಜ್ ಆಯಿತಾ? ಅಂದರೆ ಭಾರತ್ ಜೋಡೋ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಆ ಜೋಡೋ ಯಾತ್ರೆ ಮೂಲಕ ಹಲವಾರು ಯಾತ್ರೆಗಳನ್ನು ಮಾಡಿದರು, ತುಂಬ ಫೇಮಸ್ ಆಗಿದ್ದರು, ಒಳ್ಳೆ ಇಮೇಜನ್ನು ಕೂಡ ರಾಹುಲ್ ಗಾಂಧಿ ಬೆಳೆಸ್ಕೊಂಡಿದ್ರು. ಆದರೆ ದಿಢೀರಂತ ಹಿಂದೆ ಬಂದಿದ್ದು ಯಾಕೆ ಅನ್ನುವಂಥ ಪ್ರಶ್ನೆ ನಿಮ್ಮೆಲ್ಲರಿಗೂ ಕಾಣುತ್ತೆ. ಸೊ ಅದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋದಾದರೆ, ನಿಮ್ಮೆಲ್ಲರಿಗೂ ಗೊತ್ತಿರಬೇಕು, ಭಾರತ್ ಜೋಡೋದಲ್ಲಿ ಏನು ತುಂಬ ಹೆಂಗಾಗಿದ್ರು ಮತ್ತು ತುಂಬ ಚೆನ್ನಾಗಿದ್ರು. ಭಾರತ ಎಲ್ಲಿ ಕಾಶ್ಮೀರದಿಂದ ಹಿಡಿದು ಜಮ್ಮು ಕಾಶ್ಮೀರದವರೆಗೂ ಹೋಗ್ತೀವಿ ಅಂತ ಹೇಳ್ತಾಯಿದ್ರು. ಬಟ್ ಕರ್ನಾಟಕದಲ್ಲಿ ತುಂಬ ಎಫೆಕ್ಟಿವ್ ಆಗಾಯಿತು. ಅದೇ ರೀತಿ ಮುಂದುವರ್ಸ್ಕೊಂಡು ಹೋದ್ರು, ಅವಾಗ ಇಮೇಜ್ ಬಂದಿತ್ತು. ಇದಷ್ಟೇ ಅಲ್ಲದೆ ರಾಹುಲ್ ಗಾಂಧಿಯವರು ಇನ್ನೂ ಕೆಲವೊಂದು ಯೋಜನೆಗಳಿರಬಹುದು, ಕರ್ನಾಟಕದಲ್ಲಿ ಬಂದು ಪ್ರಚಾರ ಮಾಡಿದ ರೀತಿ ಇರಬಹುದು, ತೆಲಂಗಾಣದಲ್ಲಿ ಬಂದು ಪ್ರಚಾರ ಮಾಡಿದ ರೀತಿ ಇರಬಹುದು, ಎಲ್ಲವೂ ಕೂಡ ಅವರಿಗೆ ಒಂದು ರೀತಿ ಇಮೇಜನ್ನು ತಂದು ಕೊಟ್ಟಿತ್ತು. ಆದರೂ ಕೂಡ ರಾಹುಲ್ ಗಾಂಧಿ ಇದೀಗ ಹಿಂದೆ ಸರಿದಿದ್ದಾರೆ. ಅದಕ್ಕೆ ಅಸಲಿ ಕಾರಣಗಳೇನು ಅಂತ ನೋಡೋದಾದರೆ, ಹೌದು ಸ್ನೇಹಿತರೆ, ಭಾರತ್ ಜೋಡೋ ಯಾತ್ರೆ ನಡೆಸಿದ ಗಮನ ಸೆಳೆದಿದ್ದ ರಾಹುಲ್ ಗಾಂಧಿ ಇಮೇಜ್ ಈಗ ಸ್ವಲ್ಪ ಡಲ್ ಆಗಿದೆ. 2014-2019 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸಿದ್ದ ರಾಹುಲ್ ಗಾಂಧಿ 2024ರಲ್ಲಿ ಹಿಂದೆ ಉಳಿದಿದ್ದಾರೆ. ಒಂದು ವೇಳೆ ಹಿಂದೆ ಉಳಿದಿದ್ರು ಕೂಡ ಅಧ್ಯಕ್ಷರಾಗಿದ್ದಂತಹ ರಾಹುಲ್ ಗಾಂಧಿ 2014 ಮತ್ತು 2019ರಲ್ಲಿ ಈಗ ಯಾವ ಸ್ಥಾನವನ್ನು ವಹಿಸಿಕೊಳ್ತಾರೆ ಅನ್ನುವಂಥದ್ದು ದೊಡ್ಡ ಪ್ರಶ್ನೆಯಾಗಿದೆ. ಇನ್ನು ಸ್ನೇಹಿತರೆ, ಈ ಸಮಯದಲ್ಲಿ ಮತ್ತೊಂದು ವಿಚಾರವನ್ನು ನಾವು ನೆನಪಿಸ್ಕೋಬೇಕು. ಏನಂದರೆ, ಈ ಲಾಲೂ ಪ್ರಸಾದ್ ಯಾದವ್ RJD ವರಿಷ್ಠರು ಏನಿದ್ರು ಒಂದು ಮಾತನ್ನು ಹೇಳಿದರು. ಯಾರಿಗೆ? ರಾಹುಲ್ ಗಾಂಧಿ ಅವರಿಗೆ. ನೀವು ಕುದುರೆ ಮೇಲೆ ಕೂರಲು ನೀವು ಸಜ್ಜಾಗಿ, ನಾವು ಮೆರವಣಿಗೆಯ ಜೊತೆ ಇರ್ತೀವಿ, ಅಂದರೆ ನೀವು ಡೈರೆಕ್ಟಾಗಿ ಅಂದರೆ ನೀವು ಪ್ರಧಾನಿಯಾಗಿ ಅನ್ನುವಂತಹ ಮಾತನ್ನು ಹೇಳಿದರು. ಅವರ ಉದ್ದೇಶ ಏನಿತ್ತು? ಮಲ್ಲಿಕಾರ್ಜುನ್ ಖರ್ಗೆನ ಸೈಡ್ಗಿಡಬೇಕು ಅನ್ನುವಂಥದ್ದು. ಬಟ್ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಪ್ರಧಾನಿ ಮಾಡುವುದಕ್ಕೆ ಅವರು ಒಪ್ಕೊಳ್ತಾರಾ ಇಲ್ವಾ ಅನ್ನುವಂಥದ್ದು ಗೊತ್ತಿಲ್ಲ. ಕೆಲವೊಂದು ಮೂಲಗಳ ಪ್ರಕಾರ ಅವರು ಸ್ವಲ್ಪ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಆದರೂ ಕೂಡ ಒಪ್ಕೊಳ್ತಾರೆ, ಯಾಕಂದರೆ ಹಿರಿಯ ವ್ಯಕ್ತಿ, ದಲಿತ ವ್ಯಕ್ತಿ ಮತ್ತು ಅನುಭವ ಇರುವಂತಹವರು ಎನ್ನುವ ಕಾರಣಕ್ಕೆ ಅವರು ಒಪ್ಕೋಬಹುದು. ಇನ್ನು ರಾಹುಲ್ ಗಾಂಧಿ ಇಮೇಜ್ ಏನಿದೆ ಇದು ಯಾಕೆ ಡ್ಯಾಮೇಜ್ ಆಯಿತು ಅಂತ ನೋಡೋದಾದರೆ, ಕೆಲವೊಂದು ಕಾರಣಗಳಿರಬಹುದು, ಹಲವಾರು ಕಾರಣಗಳಿದೆ. ಅದರಲ್ಲಿ ಮುಖ್ಯವಾಗಿ ಈ ಕಾಂಗ್ರೆಸ್ ಏನಿದೆ, ಈ ಕಾಂಗ್ರೆಸ್ ಮೀಡಿಯಾದ ಅಂದರೆ ಸೋಷಿಯಲ್ ಮೀಡಿಯಾ ಏನಿದೆ, ರಾಹುಲ್ ಗಾಂಧಿಯವರ ಫೋಟೋವನ್ನು ಹಾಕಿಸ್ಕೊಂಡು
ಪಾಸಿಟಿವ್ ಆಗಿ ಮಾತಾಡೋಕ್ಕೆ ಹೋಗ್ತಾ ಇದೆ. ನಿಮ್ಗೆ ಇತ್ತೀಚೆಗೆ ನಡೆದ ಈ ಸಂಸತ್ ದಾಳಿಯಲ್ಲಿ ನಿಮಗೆ ಗೊತ್ತಿದೆ ಅನಿಸುತ್ತೆ. ಸಂಸತ್ ದಾಳಿ ನಡೆದಾಗ ರಾಹುಲ್ ಗಾಂಧಿ ಅಲ್ಲೇ ನಿಂತಿದ್ದರು. ಎದೆಯೊಡ್ಡಿ ನಿಂತಿದ್ದಾಗ ಈ ಕಾಂಗ್ರೆಸ್ ಏನು ಮಾಡ್ತು, ಸೋಷಿಯಲ್ ಮೀಡಿಯಾದಲ್ಲಿ ಅವ್ರನ್ನ ಫೋಟೋನ ಹಾಕ್ಕೊಂಡು ಸಂಸತ್ ದಾಳಿಗೂ ಎದೆಗುಂದದೆ ನಿಂತ ರಾಹುಲ್ ಗಾಂಧಿ ಅಂತೇಳಿ ತನ್ನ ಎಕ್ಸ್ ಏನಿದೆ ಸಾಮಾಜಿಕ ಜಾಲತಾಣ ಅದರಲ್ಲೂ ಹಾಕೊಂಡು ಬಿಂಬಿಸಿತ್ತು. ಬಟ್ ಇದಕ್ಕೆ ಉಲ್ಟವಾಗಿ ಬಿ ಜೆ ಪಿಯವರು ಶುರು ಮಾಡಿದರು. ಬಿ ಜೆ ಪಿಯವರು ಇದರಲ್ಲಿ ಪಂಟ್ರಿದ್ದಂಗೆ, ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಮಾಡಿದಂತಹ ಅನಾಹುತಗಳು ಒಂದೊಂದಲ್ಲ, ಅವುಗಳನ್ನು ನೋಡೋದಾದರೆ ಹೌದು ಬಿ ಜೆ ಪಿ ಹಲವು ಅಂದರೆ ಈ ಲೋಕಸಭೆಯಲ್ಲಿ ಏನು ಫ್ಲೈಯಿಂಗ್ ಕೀಸ್ ಕೊಟ್ಟಿದ್ರು ಇದೆಲ್ಲ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅದನ್ನು ಬಳಸಿದ್ರು. ಹೋಗಿ ಎಲ್ಲವನ್ನು ಭಾಷಣ ಮಾಡಿದಾದ್ಮೇಲೆ ಪ್ರಧಾನಿಯನ್ನು ಹೋಗಿ ತಪ್ಪಿಕೊಂಡಿದ್ದು ರಾಹುಲ್ ಗಾಂಧಿ, ಅದನ್ನು ವೈರಲ್ ಮಾಡಿದರು. ಸಂಸದರ ಕಡೆ ನೋಡ್ತಾ ಇದನ್ನು ಕಣ್ಣನ್ನು ಮಿಟುಕಿಸಿದ್ರು, ಅದನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದು ಬಿಟ್ಟಿದ್ರು. ಇವಷ್ಟೇ ಅಲ್ಲದೆ ಇನ್ನೂ ಕೆಲವೊಂದನ್ನು ಮಾಡಿದರು. ಇನ್ನು ಇತ್ತೀಚೆಗಷ್ಟೇ ಅಂದರೆ ಯಾವುದು ರೀಸೆಂಟಾಗಿ ಯಾರೋ ನಮ್ಮ ಉಪ ರಾಷ್ಟ್ರಪತಿ ಏನಿದ್ದಾರೆ ಜಗದೀಪ್ ಧನ್ಕರ್ ಅವರೇನೋ ಮಿಮಿಕ್ರಿ ಯಾರೋ ಒಬ್ಬ ಮಾಡ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಅವರನ್ನು ವಿಡಿಯೋ ಮಾಡುವಂಥದ್ದು, ಇವುಗಳೆಲ್ಲವನ್ನು ಜನರಿಗೆ ಅದೆಷ್ಟು ಸ್ಪಷ್ಟವಾಗಿ ತಿಳಿಸ್ಬೇಕೋ ಅದೆಲ್ಲವನ್ನು ತಿಳಿಸುವಂಥ ಕೆಲಸವನ್ನು ಈ ಬಿ ಜೆ ಪಿ ಮಾಡ್ತಾ ಇದೆ. ಒಟ್ಟಿನಲ್ಲಿ ಸ್ನೇಹಿತರೆ, ಇದೀಗಂತೂ ಹೇಳಬೇಕು ಅಂದರೆ ಈ ಮತದಾರ ಪ್ರಭು ಏನಿದ್ದಾನೆ ಅವ್ನು ನೋಡ್ತಲೇ ಇದ್ದಾನೆ. ಅದು ಕಾಂಗ್ರೆಸ್ ಆಗಿರ್ಬೋದು, ಬಿ ಜೆ ಪಿ ಆಗಿರಬಹುದು, ವ್ಯಕ್ತಿ ಯಾರು ಅಂದರೆ ಶ್ರೇಷ್ಠ ವ್ಯಕ್ತಿ ಇರಬಹುದು, ಯಾರೇ ಆಗಿರಲಿ, ರಾಹುಲ್ ಗಾಂಧಿ ಆಗಲಿ ಮೋದಿ ಆಗಲಿ, ಬಟ್ ಅವರ ವರ್ತನೆಗಳನ್ನು ನೋಡ್ತಾ ಇರ್ತಾನೆ, ಅದಕ್ಕೊಂದು ಉತ್ತರವನ್ನು ಕೊಡ್ತಾನೆ. ಇದು ಸೆಕೆಂಡ್ರಿ. ಈಗ ಮತ್ತೆ ವಿಷಯಕ್ಕೆ ಬರೋದಾದರೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಏನಂದರೆ ಈ ಇಂಡಿಯಾ ಒಕ್ಕೂಟ ಏನಿದೆ ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಪ್ರಧಾನಿ ಅಭ್ಯರ್ಥಿಯಾಗಿ ಘೋಷಿಸುವ ಎಲ್ಲ ಸಾಧ್ಯತೆಗಳು ಹೆಚ್ಚಿದೆ. ಇನ್ನು ಈ ಕಡೆ ನರೇಂದ್ರ ಮೋದಿಯವರು ಪಕ್ಕಾ ಆಗಿದ್ದಾರೆ, ಅಂದರೆ ಅವರಲ್ಲಿ ಬದಲಾವಣೆ ಇಲ್ಲ ಮೋದಿಯವರು. ಬಟ್ ಇದೀಗ ಮತದಾರನ ಕೈಯಲ್ಲಿದೆ. ಅಂದರೆ ಈ ಈ ಇಂಡಿಯಾ ಒಕ್ಕೂಟ ಏನಿದೆ ಅದರ ಮಾಡ್ತಿರುವಂತಹ ಪ್ಲಾನ್ಗಳು ಸಕ್ಸಸ್ ಆಗುತ್ತಾ, ಸಕ್ಸಸ್ ಆದರೆ ಪ್ರಧಾನಿ ಯಾರಾಗ್ತಾರೆ. ಬಟ್ ಇದಕ್ಕೆ ಯಾವುದೇ ಅವಕಾಶವನ್ನು ಈ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿಕೊಟ್ಟಿಲ್ಲ. ಅಂದರೆ ಎಲ್ಲದಕ್ಕೂ ಬ್ರೇಕ್ ಹಾಕಿದ್ದಾರೆ. ಮೊದಲು ಚುನಾವಣೆ ಗೆಲ್ಲೋಣ ಅನ್ನುವಂಥ ಮೂಲಕ ಒಂದು ಸರಿಯಾದ ಮೂವನ್ನೇ ತೆಗೆದುಕೊಂಡಿದ್ದಾರೆ ಅಂತಲೇ ಹೇಳ್ಬಹುದು. ಸ್ನೇಹಿತರೆ, ಇಂತಹದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲೈನ್ ಟಿವಿ ಕನ್ನಡ.